ಹಲೋ ಎವ್ರಿವನ್. ಆ್ಯಕ್ಚುಲಿ ಈ ಒಂದು ವ್ಲಾಗ್ ಬಂದು ಪಾರ್ಟ್ 2 ಕಂಟಿನ್ಯೂ ವ್ಲಾಗ್ ಆಗುತ್ತೆ. ಯಾರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ನಾವು ಬಂದಿದ್ದೆ ಮಂಚನಬಲೆಗೆ. ಆ್ಯಕ್ಚುಲಿ ನೈಟ್ ನಾವು ಬಂದಾಗ ಟೈಮು 6:30 ಏನೋ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿತ್ತು, ಓಕೆನಾ. ಆ್ಯಕ್ಚುಲಿ ಇಲ್ಲಿಗೆ ನಾವು ಫಿಶ್ನ ಟೇಸ್ಟ್ ಮಾಡೋಣ ಅಂತಲೇ ಬಂದಿದ್ದು. ಆ್ಯಕ್ಚುಲಿ ಈ ಸೈಡ್ ಬಂದು ತುಂಬ ದಿನ ಆಗಿತ್ತು. ನಾವು ಹೆಂಗಿದ್ರು ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಫಿಶ್ನ ಪಾರ್ಸಲ್ ತೊಗೊಂಡು, ಆ್ಯಕ್ಚುಲಿ ಇಲ್ಲಿ ಕತ್ಲೆ ಆಗಿದ್ದರಿಂದ ಪಾಪುಗೂ ತಿನ್ನಿಸ್ಬೇಕಲ್ವ, ಸೊ ಅವಳಿಗೂ ಅಂದರೆ ಮುಳ್ಳಿರುತ್ತೆ ಅಂತ ಹೇಳಿಬಿಟ್ಟು ನಾವು ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಇದು ಮುಂಚೆನೇ ಹಾಕ್ಬೇಕಾಗಿತ್ತು ಈ ಒಂದು ಕ್ಲಿಪ್ಪಿಂಗ್ನ, ಬಟ್ ಆಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬಂದು ಡ್ಯಾಮ್ ಹತ್ರ ಹೋಗೋಣ ಅಂದ್ಕೊಂಡು, ಬಟ್ ನೈಟ್ ಅಂದರೆ ಕತ್ಲೆ ಆಗ್ತಾ ಇರೋದ್ರಿಂದ ಅಲ್ಲಿ ಬಿಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮತ್ತೊಂದು ಟೈಮ್ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಬರೋಣ ಅಂತೇಳಿ ಅಲ್ಲಿಂದ ಪಾರ್ಸಲ್ ತೊಗೊಂಡು ನಾವು ಮನೆಗೆ ಬಂದ್ವಿ. ಆ್ಯಕ್ಚುಲಿ ನಾವಿರೋ ಇಲ್ಲಿ ಹಬ್ಬ ಮಾಡ್ತಿದ್ದಾರೆ. ಅದೇನು 35 ಇಯರ್ಸ್ ಆದಮೇಲೆ ಒನ್ಸ್ ಇಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಅಂತ ಕೇಳ್ಪಟ್ಟೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಮನೆಗೆ ನಾವು ಸ್ವಲ್ಪ ನನ್ನ ಪಾಪುಗೆ ಫ್ರೂಟ್ಸು ಮತ್ತು ನನಗೆ ಸ್ವಲ್ಪ ಸ್ನ್ಯಾಕ್ಸ್, ಅಂದರೆ ಮನೆ ಹತ್ರ ಇದ್ದ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮುತ್ತ ಕೊಡು ಅಮ್ಮನಿಗೊಂದು ಮುತ್ತ ಕೊಡು ಅಮ್ಮನಿಗೆ. ಆ್ಯಂಡ್ ಅದ್ರ ಮಾರನೆಗೆ ನಮಗೆ ರಾಮನಗರದಲ್ಲಿ ಸ್ವಲ್ಪ ವರ್ಕ್ ಇತ್ತು, ಓಕೆನಾ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ರಾಮನಗರಕ್ಕೆ ಬಂದಿದ್ವಿ. ಅದೇನು ಅಂತ ನಾನು ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬಟ್ ಈಗ ಬೇಡ ಅದಕ್ಕೆ ಅಂತ ನಾನು, ಓಕೆನಾ. ನೆಕ್ಸ್ಟ್ ಅಲ್ಲಿಗೆ ಬಂದಮೇಲೆ ಅಲ್ಲಿನ ಕೆಲಸ ನಾವು ಮುಗಿಸ್ಕೊಂಡು ನಾವು ಹೋಗಿದ್ದೆ ಒಡವೆ ಶಾಪ್ಗೆ. ಅಂದರೆ ನಾವು ಪ್ರತಿ ಸಲ ಹೋಗೋದು ಗೋಕುಲ್, ಅಂದರೆ ನಮಗೆ ಸ್ವಲ್ಪ ಅಲ್ಲಿಗೆ ಅಣ್ದು ಬಂದಿದೆ ಅನ್ನೋದೊಂದಷ್ಟೇ. ರಾಮನಗರದಲ್ಲಿ ನಾವು ಬಂದು ಅಲ್ಲಿ ನಮ್ಮ ಪಾಪುಗೊಂದು ಚೈನ್ ತೊಗೊಬೇಕಾಗಿತ್ತು. ಅವಳಿಗೆ ಚೈನ್ ತೊಗೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಮನೆಗೆ ಬಂದಮೇಲೆ ಈ ಒಂದು ಮೂವಿ ಬರ್ತಾಯಿತ್ತು. ಸೊ ಇದು ನಾನು ಹಾಕ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನನಗನ್ಸಿದೊಂದೇ. ಆ್ಯಕ್ಚುಲಿ ಇದು ನೋಡ್ಕೊಂಡು ಬನ್ನಿ, ನೆಕ್ಸ್ಟ್ ನಾನು ಏನು ಅಂತ ಹೇಳ್ತೀನಿ. ಇದು ಬಂದು ಮೂವಿ ಪರಮಶಿವ. ಅದು ಆ್ಯಕ್ಚುಲಿ ಡೈಲಾಗ್ ಇದು ನಾನು ಆ್ಯಕ್ಚುಲಿ ವಿಡಿಯೋ ಇದ್ದದಂಗೆ ಆಗ್ತಿದೆ, ಬಟ್ ಆ್ಯಕ್ಚುಲಿ ಕನ್ನಡ ಮೂವಿ ಅಂದರೆ ಸಾಂಗ್ ಅಥವಾ ಏನಾದರೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಬಂದರೆ ಕಾಪಿರೈಟ್ ಬರುತ್ತೆ ಅಂತ ನಾನೇನು ಮಾಡಿದೆ, ಇದನ್ನು ಮ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಇದನ್ನು ಕ್ಲಿಪ್ಪಿಂಗ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಫೀಲಿಂಗಲ್ಲೇ ಅರ್ಥ ಮಾಡ್ಕೊಳ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇದು ಒಂದು ಸಲ ನೋಡಿಲ್ಲ ಅಂದರೆ ಒಂದು ಸಲ ಮೂವಿನ ನೀವು ನೋಡಿ, ತುಂಬಾ ಚೆನ್ನಾಗೈತೆ. ನೋಡಿಬಿಟ್ಟು ಕಮೆಂಟ್ ಮಾಡಿ ಮೂವಿ ಹೇಗಿತ್ತು ಅಂತ ಹೇಳಿ. ಮೂವಿ ಬಂದು ಪರಮಶಿವ ಅಂತ ಹೇಳಿಬಿಟ್ಟು ರವಿಚಂದ್ರನ್ ಅವ್ರದ್ದು ಹೀರೋಯಿನ್ ಅಂತ, ಅಂದರೆ ಹೀರೋಯಿನ್ ಅಲ್ಲ, ರವಿಚಂದ್ರನ್ ತಂಗಿಯಾಗಿ ಮಾಡಿರೋ ಕ್ಯಾರೆಕ್ಟರ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಅದರಲ್ಲಿ ಅವ್ರ ಹೆಸರು ಸ್ವಾತಿ ಅಂತ. ತುಂಬಾ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಇದನ್ನು ಆಗ್ತಿದೆ, ಬಟ್ ಇದು ಹಾಕೋದ್ರಿಂದ ಕಾಪಿರೈಟ್ ಬಂದುಬಿಡುತ್ತೆ. ಆಲ್ರೆಡಿ ಒಂದು ಸಲ ಪೋಸ್ಟ್ ಮಾಡಿ ನಂದು ಕಾಪಿರೈಟ್ ಬಂತು. ಅದಕ್ಕೋಸ್ಕರ ನಾನು ಈ ವಿಡಿಯೋದು ಅಂದರೆ ಒಂದು ಮ್ಯೂಸಿಕ್ನ ಮ್ಯೂಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಓಕೆನಾ. ಒಂದು ಸಲ ಈ ಮೂವಿನ ನೋಡ್ಕೊಂಡು ಬನ್ನಿ ನೀವು.
ನಿಜ ಇದೊಂದು ನನ್ನ ಫೇವ್ರೆಟ್ ಮೂವಿ ಅಂತಲೇ ಹೇಳ್ಬೋದು. ನಿಜ ಇದ್ರಲ್ಲಿ ತೋರಿಸಿರೋ ಒಂದೊಂದು ಸೀನು ಕೂಡ ಮನಸ್ಸಿಗೆ ಎಷ್ಟು ಹತ್ರ ಆಗುತ್ತೆ ಅಂದರೆ, ಪ್ರತಿಯೊಬ್ಬ ಅಣ್ಣ ತಂಗಿನೂ ಇದ್ದರೆ ಈ ರೀತಿಯಾಗಿ ಅನಿಸ್ಬೇಕು. ಅಂದರೆ ಇಲ್ಲದೇ ಇರೋರ್ಗು ಇದ್ದರೆ ಈ ರೀತಿ ಅಣ್ಣ ಇರಬೇಕು, ತಂಗಿ ಇರಬೇಕು ಅಂತ ಅನಿಸುತ್ತೆ. ಬಟ್ ಇನ್ನೂ ಕೆಲವ್ರು ಇರ್ತಾರೆ, ಅವ್ರಿಗೆ ಅದು ಏನು ಬಂದಿದೆ ಅಂತ ಗೊತ್ತಿಲ್ಲ, ಸ್ವಂತ ಅಣ್ಣನ ಮೇಲೆ ದ್ವೇಷ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಬಟ್ ಈ ಸೀನ್ ನೋಡಿದಾಗ ನನಗೆ ಹಂಗೆ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದೆ ಇಲ್ಲಿ ರಾಮನಗರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ. ನೆಕ್ಸ್ಟ್ ಇಲ್ಲಿ ಏನಕ್ಕಪ್ಪ ಬಂದಿದ್ದು ಅಂದರೆ, ನನ್ನ ಮಗಳಿಗೆ 1.5 ವರ್ಷದ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು. ಸ್ವಲ್ಪ ಅವಳಿಗೆ ಒಂದು 15-20 ಡೇಸ್ ಲೇಟ್ ಆಗೋಗಿತ್ತು ಆ್ಯಕ್ಚುಲಿ. ಅಂದರೆ ನಾನು ಇಂಜೆಕ್ಷನ್ ಅಂದರೆ ನಾವು ಸ್ವಲ್ಪ ನಮ್ಮ ಮನೆ ಗಂಡಿಯವ್ರಿಗೆ ಹೋಗಿ ಬರೋದೆಲ್ಲ ಇತ್ತು. ಸೊ ಅದಕ್ಕೋಸ್ಕರ ಅವ್ಳಿಗೆ ಡಿಲೇ ಆಗಿತ್ತು. ಸೊ ಇನ್ನೂ ಜಾಸ್ತಿ ಡಿಲೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕ್ಸೋಣ ಅಂದ್ಬಿಟ್ಟು ಅವಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೆ. ಸೊ ಅವ್ಳಿಗೆ ಇಂಜೆಕ್ಷನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಬಂದಿದ್ದೆ ನಮ್ಮ ಮನೆಗೆ. ನೆಕ್ಸ್ಟ್ ಇಲ್ಲಿ ನನ್ನ ತಮ್ಮನಿಗೆ ಬರೋಕ್ಕೆ ಹೇಳಿದ್ದೆ. ಸೊ ಅವ್ನು ಬಂದು ಪಿಕಪ್ ಮಾಡ್ಕೊಂಡು ಬಂದ ನಮ್ಮನ್ನು. ಸೊ ಬಿಸಿಲಂತೂ ಹೆವಿ ಇತ್ತು. ನೆಕ್ಸ್ಟ್ ಅಲ್ಲಿಗೆ ಬಂದಮೇಲೆ ಟಿಫನ್ಗೆ ರೊಟ್ಟಿ ಮಾಡಿದರು. ಓಕೆನಾ, ಆ್ಯಕ್ಚುಲಿ ನಾನು ಮನೇಲೇ ಮಾಡ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಅಲ್ಲಿ ಬಂದು ಊಟ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಊಟ ಮಾಡಿ, ಇಲ್ಲೇ ನಮ್ಮ ಮನೆಯವ್ರು ನೈಟ್ ಇಲ್ಲಿ ಹಬ್ಬ ಇರೋದ್ರಿಂದ ಮೆಹಂದಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ನನಗೆ ಮೆಹಂದಿನ ಹಾಕ್ಕೊಡ್ತಾಯಿದ್ರು. ನಿಜವಾಗ್ಲೂ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿದ್ದಾರೆ ನನ್ನ ಗಂಡ. ಅದನ್ನು ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಏನೇ ಒಂದು ಕೆಲಸ ಮಾಡ್ತೀನಿ ಅಂದರೂ ಮಾಡು ಅಂದರೆ ಅವ್ರು ಯಾವತ್ತೂ ಯಾವುದನ್ನು ಬೇಡ ಅನ್ನೋದಿಲ್ಲ. ನೆಕ್ಸ್ಟು ಅವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅಂದರೆ ನನಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಅವ್ರು ಬೇಡ ಅನ್ನೋದಿಲ್ಲ. ಬಟ್ ನನಗಲ್ಲಿ ಏನೋ ಒಂದು ಕೆಟ್ಟದಾಗುತ್ತೆ ಅಂತಂದರೆ ಅವರು ಅದನ್ನು ತಡೀತಾರೆ. ಸೊ ಅದಕ್ಕೋಸ್ಕರ ನನಗೆ ನನ್ನ ಒಂದು ಲೈಫಲ್ಲಿ ಬೆಸ್ಟ್ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಅವ್ರು ನನಗೆ ಸಿಕ್ಕಿರೋದು. ನೆಕ್ಸ್ಟ್ ಇಲ್ಲಿ ಹಬ್ಬಕ್ಕೆ ಕೊಂಡ ಆಯೋದ್ರಿಂದ ಎಲ್ಲ ಕೊಂಡಕ್ಕೆಲ್ಲ ಸೌದೆನ ಹಾಕಿ ಹಬ್ಬಕ್ಕೆ ರೆಡಿ ಮಾಡ್ತಾಯಿದ್ದೆ. ನೆಕ್ಸ್ಟ್ ಈ ಹಬ್ಬದ ವ್ಲಾಗ್ ಬಂದು ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಹಾಗೆ ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮಿಂದನೇ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗಿದ್ದು. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ಇನ್ನೂ ಬೇರೆ ಬೇರೆ ರೀತಿ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್.